ನಮಸ್ತೆ ಎಲ್ಲರಿಗೂ, ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ಅವರೆಕಾಳು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಈ ಅವರೆಕಾಯಿ ಪ್ರತಿ ವರ್ಷವೂ 3 ತಿಂಗಳೇ ಇರ್ತಾಯಿದ್ದಿದ್ದು. ಅದೂ ರೇಟು ಸ್ವಲ್ಪ ಅಷ್ಟೇ ಇರ್ತಾಯಿತ್ತು, ಏನು ಅಷ್ಟೊಂದು ಸಸ್ತಾ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಈ ವರ್ಷ ಅಂತೂ ಎಷ್ಟು ಸಸ್ತಾಗ್ಬಿಟ್ಟಿದೆ ಅವರೆಕಾಯಿ ಅಂದರೆ ಅಷ್ಟೊಂದು ಸಸ್ತಾಗ್ಬಿಟ್ಟಿದೆ. ಮತ್ತು ಪ್ರತಿ ವರ್ಷವೂ ಹಬ್ಬ ಆಗ್ತಿದ್ದಂಗೆ ಅವರೆಕಾಯಿ ಕಣ್ಮರಿ ಆಗಿಬಿಡ್ತಾಯಿತ್ತು. ಈ ವರ್ಷ ಹಬ್ಬ ಮುಗಿದ ಮೇಲೆ ಇನ್ನೂ ಜಾಸ್ತಿ ಸಸ್ತಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಅವರೆಕಾಯಿ ರೋಡಲ್ಲಿ ಈ ಟೆಂಪೋದಲ್ಲೆಲ್ಲ ಮಾರ್ಕೊಂಡು ಬರ್ತಾಯಿದ್ದಾರೆ, ಅಷ್ಟು ಸಸ್ತಾಗ್ಬಿಟ್ಟಿದೆ. ಮತ್ತು ತರಕಾರಿಗಿನ್ನ ಅವರೆಕಾಯಿ ಜಾಸ್ತಿನೇ ತಿಂದಿದ್ದು ಈ ವರ್ಷ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲ ರೀತಿ ಅಡುಗೆ, ಉಪ್ಸಾರು, ಬಸ್ಸಾರು ಮತ್ತು ಇದ್ಕಿದ ಬೇಳೆ ಸಾರು, ನನಗೇನೇನು ಅಡುಗೆ ಬರುತ್ತೋ ನಾವು ಎಲ್ಲ ಸಾಕಷ್ಟು ಮಾಡಿಬಿಟ್ಟಿವಿ ಈ ವರ್ಷ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಈ ಕಾಳಿತ್ತು ಅಂದ್ಬಿಟ್ಟು ಇವತ್ತು ಈ ಥರ ಮಿಕ್ಸ್ಚರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ, ಕಡಲೆಬೀಜ, ಕಡಲೆಪಪ್ಪು ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರ ಹಾಕಿ ಸ್ವಲ್ಪ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ. ಅದನ್ನೇ ಇತ್ಕಿ ಸ್ವಲ್ಪ ಸಾರು ಮಾಡಿ ಸ್ವಲ್ಪ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತಿಂಡಿಗಿನ್ನ ನಮಗೆ ಈ ಇತ್ಕಿದ ಬೇಳೆಲಿ ಇದ್ಕಿದ ಬೇಳೆ ಸಾರು, ಉಪ್ಸಾರು ಮತ್ತು ಸೊಪ್ಪಿಗೆ ಹಾಕಿ ಮಾಡೋದು ಈ ಥರ ತುಂಬ ಇಷ್ಟ ಆಗುತ್ತೆ ಇದ್ಕಿದ ಬೇಳೆ ಸಾರಲ್ಲಿ. ಮತ್ತು ನಾವು ಅವರೆಕಾಳು ಮೇಳಕ್ಕೆ ಹೋದರೆ ಅಂತೂ ಸಾಕಷ್ಟು ವೆರೈಟಿ ತಿನ್ಬೋದು. ಎಲ್ಲ ಥರ ಒಬ್ಬಟ್ಟಾಗಲಿ, ಅವರೆಕಾಳು ವಡೆ, ಅವರೆಕಾಳ್ದು ಜಾಮೂನು, ಅವರೆಕಾಳು ಕೇಸರಿಬಾತು, ಅವರೆಕಾಳು ಚಿಕ್ಕಲಿ, ಎಷ್ಟು ವೆರೈಟಿ ಮಾಡಿರ್ತಾರೆ. ಅವರೆಕಾಳು ಬೇಳಾಗೋದ್ರೆ ಮಸಾಲೆ ದೋಸೆ ಕೂಡ ಮಾಡಿರ್ತಾರೆ, ಅವರೆಕಾಳು ಮಸಾಲೆ ದೋಸೆ, ಈ ಸಾಕಷ್ಟು ವೆರೈಟಿ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಮೇಳಕ್ಕೆ ಹೋದಾಗ ಎಲ್ಲ ವೆರೈಟಿನೂ ಟೇಸ್ಟ್ ಮಾಡ್ಬೋದು. ನಾವು ಮನೇಲಿ ಮಾಡೋದು ಈ ಥರ ಉಪ್ಸಾರು, ಬಸ್ಸಾರು ಈ ಥರ ಮಾಡ್ಕೊಳ್ತೀವಲ್ಲ, ಅಲ್ಲಿ ಅವರೆಕಾಯಿ ಮೇಳದಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.